ಇಂದಿನಿಂದ ಸಂಸತ್ ಮುಂಗಾರು ಅಧಿವೇಶನ ಆರಂಭ. ಆಗಸ್ಟ್ 13ರವರೆಗೆ ನಡೆಯಲಿರುವಂತಹ ಮುಂಗಾರು ಅಧಿವೇಶನ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟುಹಾಕಿದ ಮುಂಗಾರು ಅಧಿವೇಶನ. ಇಂದಿನಿಂದ ಸಂಸತ್ ಮುಂಗಾರು ಅಧಿವೇಶನ ಆರಂಭ. ಆಗಸ್ಟ್ 13ರವರೆಗೆ ನಡೆಯಲಿರುವಂತಹ ಮುಂಗಾರು ಅಧಿವೇಶನ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟುಹಾಕಿದ ಮುಂಗಾರು ಅಧಿವೇಶನ. ಆಡಳಿತ ಪಕ್ಷದ ವಿರುದ್ಧ ವಾಗ್ದಾಳಿಗೆ ಸಜ್ಜಾಗಿರುವಂತಹ ವಿಪಕ್ಷಗಳು ನೀಟ್ ಪತ್ರಿಕೆ ಸೋರಿಕೆ ಕುರಿತು ಚರ್ಚೆಗಳು ನಡೆಸುವಂತೆ ಆಗ್ರಹಿಸ್ತಾ ಇರುವಂತಹ ವಿಪಕ್ಷಗಳು ಬಲವಂತವಾಗಿ ವಾಂಗ್ಚುಕ್ ಉಪವಾಸ ತೆರವು. ಆದಾಯ ತೆರಿಗೆ, ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಕಾಣಿಕೆ ಕಳುವು ವಿಚಾರ, ನಿರುದ್ಯೋಗ, ಬೆಲೆ ಏರಿಕೆ, ಒಂದು ದೇಶ ಒಂದು ಚುನಾವಣೆ, ಕ್ಷೇತ್ರ ಪುನರ್ ವಿಂಗಡಣೆ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ. 7 ಪ್ರಮುಖ ಬಿಲ್ ಮಂಡನೆ ಮಾಡಲಿರುವಂತಹ ಎನ್ಡಿಎ ಸರ್ಕಾರ. ಇವತ್ತಿನಿಂದ ಶುರುವಾಯಿತು ಸಂಸತ್ ಮುಂಗಾರು ಅಧಿವೇಶನ. ಆಗಸ್ಟ್ 13ರವರೆಗೆ ನಡೆಯಲಿರುವಂತಹ ಈ ಒಂದು ಮುಂಗಾರು ಅಧಿವೇಶನ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಮುಂಗಾರು ಅಧಿವೇಶನದಲ್ಲಿ ಆಡಳಿತ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನು ಮಾಡಲಿಕ್ಕೆ ವಿಪಕ್ಷಗಳು ಕೂಡ ರೆಡಿ ಆಗಿದೆ. ಅದರ ಪ್ರಮುಖವಾಗಿ ವಾಂಗ್ಚುಕ್ ಅವರ ಉಪವಾಸವನ್ನ ಯಾಕೆ ಮೊಟಕುಗೊಳಿಸ್ತೀರಿ, ನೀಟ್ ಪ್ರಶ್ನೆ ಪತ್ರಿಕೆ ಯಾಕೆ ಸೋರ್ತಾ ಇದೆ, ಈ ರೀತಿಯಾಗಿ ನಿರುದ್ಯೋಗ ಸಮಸ್ಯೆಯ ಬಗ್ಗೆ ಉತ್ತರ ಏನು ಕೊಡ್ತೀರಾ, ಹಾಗೆ ಬೆಲೆ ಏರಿಕೆಯ ಬಗ್ಗೆಯೂ ಕೂಡ ಮಾತನಾಡಲಿದ್ದಾರೆ. ಹಾಗೆ ಶ್ರೀರಾಮ ಮಂದಿರದಲ್ಲಿ ಆಗ್ತಾ ಇದ್ದಂಥ ಕಳ್ಳತನದ ಬಗ್ಗೆಯೂ ಕೂಡ ಚರ್ಚೆಗಳು ಆಗುವ ಸಾಧ್ಯತೆ. 7 ಪ್ರಮುಖ ಬಿಲ್ ಮಂಡನೆ ಮಾಡಲಿದ್ದಾರೆ ಎನ್ಡಿಎ ಸರ್ಕಾರ.